ಹೇಳಿದಂಥ ಮನೆತನ ಇದು. ಸೊ ಹಿಂದಿನ ತರಗತಿಯಲ್ಲಿ ಆಸ್ ಐ ರಿಮೆಂಬರ್ ನಾನು ನಿಮಗೆ ಈ ಒಂದು ಯಾರ ಬಗ್ಗೆ, ಸೈಗೊಟ್ಟ ಶಿವಮಾರನ ಬಗ್ಗೆ ಹೇಳಿದ್ದೆ. ಸೈಗೊಟ್ಟ ಶಿವಮಾರನ ನಂತರ ಬರ್ತಕ್ಕಂಥ ದೊರೆ ಯಾರು? 1ನೇ ರಾಚಮಲ್ಲ. 1ನೇ ರಾಚಮಲ್ಲನದು ಅಂಥದ್ದೇನು ಸಾಧನೆಗಳಿಲ್ಲ. ಸೊ 1ನೇ ರಾಚಮಲ್ಲನ ಕಾಲವನ್ನು ನಾವು ಇಗ್ನೋರ್ ಮಾಡ್ಬೋದು. 818ರಿಂದ 843ವರೆಗೆ 1ನೇ ರಾಚಮಲ್ಲ ಆಳ್ವಿಕೆಯನ್ನ ಮಾಡ್ತಾನೆ. ಇವನ ನಂತರ ನೀತಿ ಮಾರ್ಗ ಯರಗಂಗ ಬರ್ತಾನೆ. ನೀತಿ ಮಾರ್ಗ ಯರಗಂಗ ಇವನ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳು ಅತ್ಯಂತ ಇಂಪಾರ್ಟೆಂಟು. 843ರಿಂದ 870ರವರೆಗೆ ಇವನು ಆಳ್ವಿಕೆಯನ್ನ ಮಾಡದ. ಈ ನೀತಿ ಮಾರ್ಗ ಯರಗಂಗ ಒಂದು ಪ್ರಸಿದ್ಧ ಕದನ ಇದೆ. ಯಾವುದು? ಈ ರಾಯರಾಮಡು ಕದನ ಅಥವಾ ರಾಜರಾಮಡು ಕದನ ಅಂತೇಳಿ ಕರಿತೀವಿ. ಈ ರಾಜರಾಮಡು ಕದನದಲ್ಲಿ ಯಾರನ್ನ ಸೋಲಿಸ್ತಾನೆ? ಅಮೋಘ ವರ್ಷನ ಸೇನಾಧಿಪತಿ ಬಂಕೇಶನನ್ನ ಸೋಲಿಸಿದ. ಅಮೋಘ ವರ್ಷನ ಸೇನಾಧಿಪತಿ ಬಂಕೇಶನನ್ನ ಸೋಲಿಸಿದ ಅಂತ ಹೇಳಿ ಕೂಡ ನಾವು ಹೇಳ್ತೇವೆ. ಆಮೇಲೆ ನೀತಿ ಮಾರ್ಗ ಯರಗಂಗನ ಬಗ್ಗೆ ಇನ್ನೊಂದು ವಿಶೇಷ, ಇವನು ಕೂಡ ಜೈನ ಧರ್ಮವನ್ನ ಪಾಲಿಸ್ತಾ ಇದ್ದ. ಸೊ ಹೀಗಾಗಿ ಇವನು ಯಾವ ವೃತವನ್ನ ಆಚರಿಸಿದ ಅಂತಂದ್ರೆ ಸಲ್ಲೇಖನ ವೃತವನ್ನ ಆಚರಿಸಿದ. ನಿಮ್ಗೆಲ್ಲ ಗೊತ್ತಿದೆ, ಜೈನ ಧರ್ಮದಲ್ಲಿ ಈ ಸಲ್ಲೇಖನ ವೃತವನ್ನ ಆಚರಿಸಿ ಏನು ಮಾಡ್ತಾರೆ? ಕೈವಲ್ಯವನ್ನ ಪಡಿತಾರೆ ಅಥವಾ ಮೋಕ್ಷವನ್ನ ಪಡಿತಾರೆ. ಸೊ ಅದೇ ರೀತಿಯಾಗಿ ನೀತಿ ಮಾರ್ಗ ಯರಗಂಗ ಕೂಡ ಸಲ್ಲೇಖನ ವೃತವನ್ನ ಆಚರಿಸಿದ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಈ ನೀತಿ ಮಾರ್ಗ ಯರಗಂಗನ ನಂತರ ಚಿಕ್ಕ ಚಿಕ್ಕ ದೊರೆಗಳು ಬರ್ತಾರೆ. ಉದಾಹರಣೆಗೆ 2ನೇ ರಾಚಮಲ್ಲ ಬಂದ. 2ನೇ ರಾಚಮಲ್ಲನ ಬಗ್ಗೆ ಕೂಡ ಅಂತ ಏನು ಹೇಳುವಂಥ ಸಾಧನೆಗಳಿಲ್ಲ. ನಿಮ್ಮ ಎಕ್ಸಾಮಿಗೆ 2ನೇ ರಾಚಮಲ್ಲನ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಈ 2ನೇ ರಾಚಮಲ್ಲನ ನಂತರ ಮುಂದಿನ ದೊರೆ ಯಾರು? ಯರಿಯಪ್ಪ ಅಂತ ಬರ್ತಾನೆ. ಯರಿಯಪ್ಪ ಕೂಡ ನಿಮಗೆ ಸುಮ್ಮನೆ ಏನೋ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿಗೆ ಅಲ್ಲೇನಾದರೂ ಪ್ರಿಪೇರ್ ಮಾಡ್ತಾ ಇದ್ರೆ ಸ್ವಲ್ಪ ನಿಮಗೆ ಕ್ರೊನಾಲಜಿ ನೆನಪಿರಲಿ ಅಂತ ದೊರೆಗಳ ಹೆಸರನ್ನು ಬರೆಸ್ತಾ ಇದ್ದೀನಿ. ಸೊ ಬಟ್ ಅದರ ಹೊರತುಪಡಿಸಿದರೆ 2ನೇ ರಾಚಮಲ್ಲ ಮತ್ತು ಯರಿಯಪ್ಪನ ಬಗ್ಗೆ ನಿಮಗೆ ಪ್ರಶ್ನೆಗಳಾಗೋದು ಬಹಳ ಕಡಿಮೆ. 2ನೇ ರಾಚಗಂಗ ಮತ್ತು ಯರಿಯಪ್ಪನ ಬಗ್ಗೆ ನಿಮಗೆ ಪ್ರಶ್ನೆಗಳಾಗೋದು ಅತ್ಯಂತ ಕಡಿಮೆ. ಸೊ ಇವುಗಳನ್ನು ನೀವು ಸ್ಕಿಪ್ ಮಾಡಬಹುದು, ಅಂತಹ ಏನು ಇಂಪಾರ್ಟೆಂಟ್ ದೊರೆಗಳಲ್ಲ. ಆದರೆ ಮುಂದೆ ಬರ್ತಕ್ಕಂತಹ ದೊರೆ ಬಹಳ ಬಹಳ ಇಂಪಾರ್ಟೆಂಟು. ಮುಂದಿನ ದೊರೆ ಯಾರು ಅಂತಂದ್ರೆ ಇಮ್ಮಡಿ ಬೂತುಗ. ಮುಂದಿನ ಪ್ರಮುಖ ದೊರೆ ಯಾರು ಅಂತೇಳಿ ಯಾರಾದರೂ ಕೇಳಿದ್ರೆ ನೀವು ಹೇಳಬೇಕು ಇಮ್ಮಡಿ ಬೂತುಗ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಂಗರ ದೊರೆ. ಇವನನ್ನ ಇಗ್ನೋರ್ ಮಾಡಬೇಡ್ರಿ. ಇಮ್ಮಡಿ ಬೂತುಗ. ಯಾಕೆ ಸರ್ ಅಂಥದ್ದೇನು ಸಾಧನೆಯನ್ನ ಮಾಡಿದಾನೆ? ನಾವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಇವನ ಹೆಸರಲ್ಲಿ. ಇವನ ಹೆಸರೇ ನಾವು ಕೇಳ್ತಾ ಇರೋದು ಫಸ್ಟ್ ಟೈಮು. ನೀವಿದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀರಿ. ಹೌದು, ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ಪ್ರಸಿದ್ಧ ಕದನ ಬರ್ತದೆ 3ನೇ ಕೃಷ್ಣ. 3ನೇ ಕೃಷ್ಣ ಯಾರನ್ನ ಸೋಲಿಸ್ತಾನೆ? ಪರಾಂತಕ ಚೋಳನನ್ನ ಸೋಲಿಸ್ಲಿಕ್ಕೆ. 3ನೇ ಕೃಷ್ಣ ಮತ್ತು ಇಮ್ಮಡಿ ಬೂತುಗ ಇವರಿಬ್ಬರೂ ಸೇರಿಸಿ ಯಾರನ್ನ? ಚೋಳ ದೊರೆ ಪರಾಂತಕ ಚೋಳನನ್ನ ಯಾವ ಕದನದಲ್ಲಿ ಸೋಲಿಸಿದ್ರು? ಪರಾಂತಕ ಚೋಳನನ್ನ ಯಾವ ಕದನ ಅಂತ ಹೇಳಿ ಕರಿತೀವಿ? ಅದನ್ನ ತೆಕ್ಕೋಲಂ ಕದನದಲ್ಲಿ ಸೋಲಿಸಿದ್ರು. ಕ್ರಿಸ್ತಶಕ 949ರಲ್ಲಿ ಸೋಲಿಸಿದ್ರು. ಈ ಪಾಯಿಂಟು ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ತೆಕ್ಕೋಲಂ ಕದನ. ಸೊ ಇಮ್ಮಡಿ ಬೂತುಗ ಯಾರಿಗೆ ಸಹಾಯ ಮಾಡ್ತಾನೆ? 3ನೇ ಕೃಷ್ಣನಿಗೆ. ಇದರಿಂದ 3ನೇ ಕೃಷ್ಣ ಸಿಕ್ಕಾಪಟ್ಟೆ ಖುಷಿಯಾಗಿ ತನ್ನ ಮಗಳಾಗಿರ್ತಕ್ಕಂತಹ ರೇವಕ ನಿಮ್ಮಡಿಯನ್ನ 3ನೇ ಕೃಷ್ಣ ತನ್ನ ಮಗಳಾಗಿರ್ತಕ್ಕಂತಹ ರೇವಕ ನಿಮ್ಮಡಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ? 2ನೇ ಬೂತುಗನಿಗೆ ಕೊಟ್ಟು 2ನೇ ಬೂತುಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅದಷ್ಟೇ ಅಲ್ಲ,
ಎರಡನೇ ಭೂತಗನಿಗೆ ಅನೇಕ ಬಿರುದುಗಳನ್ನು ಕೂಡ ಕೊಡ್ತಾನೆ. ಮೂರನೇ ಕೃಷ್ಣ ಯಾವ ಬಿರುದುಗಳು? ಗಾಂಗೇಯ ಗಂಗಾ, ಗಂಗನಾರಾಯಣ, ಗಾಂಗೇಯ ಗಂಗಾ, ಗಂಗನಾರಾಯಣ ಅಂತೇಳಿ ಬಿರುದುಗಳನ್ನು ಕೊಡ್ತಾನೆ. ಅದಷ್ಟೇ ಅಲ್ಲ, ಎರಡನೇ ಭೂತುಕನಿಗೆ ಈ ಬನವಾಸಿ ಪ್ರದೇಶವನ್ನ ಕೂಡ ಉಂಬಳಿಯಾಗಿ ಕೊಡ್ತಾನೆ. ಬನವಾಸಿ 12,000 ಅಂತ ಒಂದು ಪ್ರದೇಶ ಇರುತ್ತೆ. ಇದನ್ನ ಉಂಬಳಿಯಾಗಿ ಯಾರು? ಮೂರನೇ ಕೃಷ್ಣ. ಯಾಕೆ ಕೊಟ್ಟ ಅಂತಂದ್ರೆ ಈ ತೆಕ್ಕೋಲಂ ಕದನದಲ್ಲಿ ಯಾರನ್ನ? ಪರಾಂತಕ ಚೋಳನನ್ನ ಸೋಲಿಸಲಿಕ್ಕೆ ಇಮ್ಮಡಿ ಭೂತುಗ ಸಹಾಯ ಮಾಡಿರ್ತಾನೆ. ಸೊ ಹೀಗಾಗಿ ಇವನಿಗೆ ಗಾಂಗೇಯ ಗಂಗಾ, ಗಂಗನಾರಾಯಣ ಇತ್ಯಾದಿ ಬಿರುದುಗಳನ್ನ ಇಮ್ಮಡಿ ಭೂತುಗ ನೀಡ್ತಾನೆ. ತಲಕಾಡಿನ ಗಂಗರು ಇಮ್ಮಡಿ ಭೂತುಗ ತಲಕಾಡಿನ ಗಂಗರ ದೊರೆಯವನು. ಐ ಹೋಪ್ ನಿಮಗೆ ಈ ಸ್ಲೈಡ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕ್ಯಾನ್ ವಿ ಗೋ ಟು ನೆಕ್ಸ್ಟ್ ಸ್ಲೈಡ್? ನೋಡ್ರಿ, ಪರಾಂತಕ ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ಹಳೆಯ ದ್ವೇಷ ಇತ್ತು. ಎರಡನೇ ಕೃಷ್ಣನನ್ನ ಪರಾಂತಕ ಚೋಳ ಸೋಲಿಸಿದ್ದ. ಸೊ ಮೂರನೇ ಕೃಷ್ಣ ಯಾರನ್ನ ಸೋಲಿಸ್ತಾನೆ? ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಸೋಲಿಸಿ ಚೋಳರ ಕ್ಷೀಣತೆಗೆ ಕಾರಣನಾಗ್ತಾನೆ ಅಂತ ಹೇಳ್ಬೋದು. ಇನ್ನು ಇಮ್ಮಡಿ ಭೂತುಗನ ನಂತರ ಬರ್ತಕ್ಕಂತಹ ಮುಂದಿನ ಪ್ರಮುಖ ದೊರೆ ಯಾರು? ಎರಡನೇ ಮಾರಸಿಂಹ ಸುಮಾರು 12 ವರ್ಷ ಆಳ್ವಿಕೆ ಮಾಡ್ತಾನೆ. 963ರಿಂದ 975ರವರೆಗೆ. ಆದರೆ ಇವನ ಸಾಧನೆ, ಇವನ ಬಿರುದುಗಳು ನೋಡ್ರಿ, ಇವನ ಬಿರುದುಗಳು ಪ್ರಶ್ನೆ ಆಗ್ಬೋದು. ಸೊ ಏನೇನು ಪ್ರಶ್ನೆ ಆಗ್ತಾವ ಅದನ್ನು ಹೇಳ್ತೀನಿ ನಾನು ನಿಮ್ಗೆ. ಇವನ ಪ್ರಸಿದ್ಧ ಬಿರುದು ಯಾವುದು? ಎರಡನೇ ಮಾರಸಿಂಹನ ಪ್ರಸಿದ್ಧ ಬಿರುದು ಗಂಗ ಚೂಡಾಮಣಿ ಅಂತ ಹೇಳಿ. ಗಂಗ ಚೂಡಾಮಣಿ ಮತ್ತು ಗಂಗ ಸಿಂಹ ಅನ್ನೋದು ಯಾರ ಬಿರುದುಗಳು? ಎರಡನೇ ಮಾರಸಿಂಹನ ಬಿರುದುಗಳು. ಆಮೇಲೆ ಗೂರ್ಜರರನ್ನ ಸೋಲಿಸಿ ಯಾವ ಬಿರುದು ಪಡಿತಾನೆ? ರಾಷ್ಟ್ರಕೂಟರ ವಿರುದ್ಧ ಗೂರ್ಜರರು ಅಟ್ಯಾಕ್ ಮಾಡಿದಾಗ ಇವನು ಗೂರ್ಜರರನ್ನ ಸೋಲಿಸಿ ಯಾವ ಬಿರುದು ಪಡಿತಾನೆ? ಗೂರ್ಜರಾಜ ಅನ್ನೋ ಬಿರುದನ್ನ ಪಡಿತಾನೆ. ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನೇ ಗೂರ್ಜರರನ್ನ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನೇ ರಕ್ಷಣೆ ಮಾಡ್ತಾನೆ. ಗೂರ್ಜರರನ್ನ ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನೇ ರಕ್ಷಣೆ ಮಾಡ್ತಾನೆ. ಯಾರು? ಎರಡನೇ ಮಾರಸಿಂಹ. ಇನ್ನು ಮುಂದಿನ ಪ್ರಮುಖ ದೊರೆ ಯಾರು ಅಂತಂದ್ರೆ 4ನೇ ರಾಚಮಲ್ಲ. ಸುಮಾರು ಕ್ರಿಸ್ತಶಕ 975ರಿಂದ 985ರವರೆಗೆ ಆಳ್ವಿಕೆ ಮಾಡ್ತಾನೆ. ಇವನ ಬಗ್ಗೆ ಅಂತದೇನು ಹೇಳೋದಿಲ್ಲ. ನೊಳಂಬರನ್ನ ಸೋಲಿಸಿದ, ಮಂತ್ರಿ ಗೋವಿಂದರಸನ ದಂಗೆಯನ್ನ ಹತ್ತಿಕ್ಕಿದ. 2 ಪಾಯಿಂಟ್ ಏನು ಹೇಳ್ಬೋದು ಇವನ ಬಗ್ಗೆ ಎಕ್ಸ್ಟ್ರಾ? ನೊಳಂಬರನ್ನ ಸೋಲಿಸಿದ, ಗೋವಿಂದರಸನ ದಂಗೆ ಹತ್ತಿಕ್ಕಿದ. ಆದ್ರೆ ಇವನ ಬಗ್ಗೆ ನಮಗೆ ಪ್ರಶ್ನೆ ಆಗ್ತಾವ? ಬಹಳ ಕಡಿಮೆ ಅಥವಾ ಇಲ್ಲ. ಹಾಗಾದ್ರೆ ಪ್ರಶ್ನೆ ಆಗೋದು ಯಾರ ಬಗ್ಗೆ? ಇವನ ಮಂತ್ರಿ ಯಾರು? ಬೇರೆ ಯಾರು ಅಲ್ಲ, ಚಾವುಂಡರಾಯ ಯಾರ ಕಾಲದಲ್ಲಿ ಮಂತ್ರಿಯಾಗಿದ್ದ? ಇವನ ಕಾಲದಲ್ಲಿ 4ನೇ ರಾಜಮಲ್ಲನ ಪ್ರಧಾನಿಯಾಗಿದ್ದ. ಯಾರಿವನು ಚಾವುಂಡರಾಯ? ಸುಮಾರು 963ರಿಂದ 985ರವರೆಗೆ ಪ್ರಧಾನಮಂತ್ರಿಯಾಗಿ ಇಡೀ ಗಂಗ ರಾಜ್ಯವನ್ನೇ ಕಂಟ್ರೋಲ್ ಮಾಡಿದಂಥವನು ಇವನು. ಇವನ ತಂದೆ ಮಹಾಬಲಯ್ಯ. ಇವನ ತಂದೆ ಯಾರು? ಮಹಾಬಲಯ್ಯ ಅಂತ ಹೇಳಿ. ತಾಯಿ ಕಾಳಲಾದೇವಿ. ನೋಡ್ರಿ, ಗಂಗ ಸಾಮ್ರಾಜ್ಯದಲ್ಲಿ ದೊರೆಗಳ ಬಗ್ಗೆ ಅಷ್ಟು ಪ್ರಶ್ನೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಇವನ ಬಗ್ಗೆ ಅಷ್ಟು ಪ್ರಶ್ನೆ ಆಗಿವೆ. ಇವನ ಗುರುಗಳು ಯಾರು ಅಂತಂದ್ರೆ ಅಜಿತ ಸೇನಾಚಾರ್ಯ ಅಂತ ಹೇಳಿ.
ಆ ದೊರೆಗಳ ಬಗ್ಗೆ ಎಷ್ಟು ಪ್ರಶ್ನೆ ಆಗಿವೆ? ಅಷ್ಟೇ ಪ್ರಶ್ನೆಗಳು ಯಾರ ಬಗ್ಗೆ ಆಗಿದೆ? ನಮ್ಮ ಚಾವುಂಡರಾಯನ ಬಗ್ಗೆ ಆಗಿದೆ. ಸೊ ಚಾವುಂಡರಾಯನ ಪಕ್ಕದಲ್ಲಿ ಡಬಲ್ ಸ್ಟಾರ್ ಹಾಕೊಂಡ್ಬಿಟ್ರಿ. ಯಾಕೆ? ಇವನ ಬಗ್ಗೆ ನಾನು ಹೇಳುವಂತಹ ಪ್ರತಿಯೊಂದು ಅಂಶಗಳು ಇಂಪಾರ್ಟೆಂಟು, ಪ್ರತಿಯೊಂದು ವಿಷಯಗಳು ಇಂಪಾರ್ಟೆಂಟ್. ಸೊ ಚಾವುಂಡರಾಯನ ಸಾಧನೆಗಳನ್ನ ಕೇಳಲಿಕ್ಕೆ ಯಾರ್ಯಾರು ಉತ್ಸುಕರಾಗಿದ್ದೀರಿ? ಯಾಕೆ ಒಬ್ಬ ಪ್ರಧಾನಮಂತ್ರಿ ಇಷ್ಟೊಂದು ಪ್ರಸಿದ್ಧನಾದ? ಇದನ್ನೆಲ್ಲ ನಿಮಗೆ ಕೇಳುವ ಉತ್ಸಾಹ ಇದೆ, ನನಗೆ ಗೊತ್ತಿದೆ. ಸೊ ಎಲ್ಲರೂ ಕೂಡ ಏನು ಮಾಡ್ರಿ, ಒಂದು ಲೈಕ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡ್ರಿ. ಕ್ಯಾನ್ ವಿ ಮೇಕ್ 250 ಲೈಕ್ಸ್? ನೋಡೋಣ, ಲೆಟಸ್ ಚೆಕ್. 250 ಲೈಕ್ಸ್ ಪಟ್ ಅಂತ ಆಗುತ್ತಾ ಅಂತ ಹೇಳಿ. ಓಕೆ, 5 ಸ್ಟಾರ್. ಇವ ಗಂಗರಲ್ಲೇ 5 ಸ್ಟಾರ್ ಅಂತಂದ್ರೆ ಚಾವುಂಡರಾಯ. ಈ ಚಾವುಂಡರಾಯನ ಸಾಧನೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡ್ರಿ. ಒಂದೋ ಎರಡೋ ಸಾಧನೆ ಇಲ್ಲ ಇವನದ್ದು ಸಪರೇಟ್ ಆಗಿರ್ತಕ್ಕಂಥ ಸೈನಿಕ ಸಾಧನೆಗಳಿವೆ. ಸೈನಿಕ ಸಾಧನೆಗಳಿವೆ. ಅತ್ಯಂತ ಪ್ರಮುಖ ಸೈನಿಕ ಸಾಧನೆ ಯಾವುದು ಅಂತಂದ್ರೆ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸೈನಿಕ ಸಾಧನೆ ಯಾವುದು ಅಂತಂದ್ರೆ, ಈ ನೊಳಂಬರನ್ನ ಯಾವ ಕದನದಲ್ಲಿ ಸೋಲಿಸ್ತಾನೆ? ಗೋನೂರು ಕದನದಲ್ಲಿ ಸೋಲಿಸಿದ. ನೊಳಂಬ ಜಗದೇಕ ವೀರನನ್ನ ಯಾವ ಕದನದಲ್ಲಿ ಸೋಲಿಸ್ತಾನೆ? ಗೋನೂರು ಕದನದಲ್ಲಿ. ಇವನ ಬಗ್ಗೆ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್. ಗೋನೂರು ಕದನದಲ್ಲಿ ಸೋಲಿಸಿ ಹಲವಾರು ಬಿರುದುಗಳನ್ನ ಪಡಿತಾನೆ. ಇವನಿಗಿದ್ದಂತಹ ಬಿರುದು ಯಾವುದು? ಇವನ ಸೈನಿಕ ಸಾಧನೆಗಳನ್ನ ನೋಡಿ ಇವನಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ರು. ಯಾವ್ಯಾವು? ಸಮರ ಪರಶುರಾಮ, ರಾಯ. ಸಮರ ಪರಶುರಾಮ ಎಕ್ಸಾಮಿಗೆ ಆಗಿದೆ. ಸಮರ ಪರಶುರಾಮ. ಅದಷ್ಟೇ ಯಾಕೆ, ವೀರ ಮಾರ್ತಾಂಡ. ಇನ್ನೊಂದು ಪ್ರಸಿದ್ಧ ಬಿರುದು ಯಾವುದು? ವೈರಿ ಕುಲ ಕಾಲದಂಡ ಅಂತ ಹೇಳಿ. ಎಷ್ಟೊಂದು ಈ ಒಂದು ಅದ್ಭುತ ಸೈನಿಕ ಸಾಧನೆಯನ್ನ ಮೆಚ್ಚಿ ಇವನಿಗೇನು ಈ ರೀತಿಯಾಗಿರ್ತಕ್ಕಂತಹ ಬಿರುದುಗಳನ್ನ ಕೊಡ್ತಾರೆ. ಯಾವ್ಯಾವ ಬಿರುದುಗಳು? ವೀರ ಮಾರ್ತಾಂಡ, ಸಮರ ಪರಶುರಾಮ, ರಾಯ, ವೈರಿ ಕುಲ ಕಾಲದಂಡ. ವೈರಿ ಕುಲದ ಕಾಲವನ್ನೇ ಅಂತ್ಯ ಮಾಡ್ತಾನೆ ಅಂತಹ ಒಬ್ಬ ದೊರೆ ಇವನು. ಇದು ಎಷ್ಟು ಸೈನಿಕ ಸಾಧನೆಗಳಿವೆ ಅಷ್ಟೇ ಸಾಹಿತ್ಯ ಸಾಧನೆಗಳಿವೆ. ಯಾಕಂತಂದ್ರೆ ಇವನು ಸ್ವತಃ ಒಬ್ಬ ಕವಿ. ಸಾಹಿತ್ಯ ಸಾಧನೆಗಳನ್ನ ನೋಡ್ಬೇಕು. ಇವೊಂದು ಅದ್ಭುತವಾದಂತಹ ವ್ಯಕ್ತಿತ್ವ. ಸ್ವತಃ ಕವಿಯಾಗಿದ್ದು ಅನೇಕ ಕೃತಿಗಳನ್ನ ಬರಿತಾನೆ. ಇವನ ಪ್ರಮುಖ ಕೃತಿಗಳು ಯಾವ್ಯಾವು ಅಂತೇಳಿ ಯಾರಾದ್ರೂ ಕೇಳಿದ್ರೆ ಹೇಳಬೇಕು. ಸಂಸ್ಕೃತದಲ್ಲಿ ಒಂದು ಕೃತಿ ಬರಿತಾನೆ, ಚರಿತ್ರ ಸಾರ ಅಂತ ಹೇಳಿ. ಚರಿತ್ರ ಸಾರ ಸಂಸ್ಕೃತದಲ್ಲಿ. ಇನ್ನು ಕನ್ನಡದಲ್ಲಿ ಯಾವುದು ಬರೀತಾನೆ? ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ ಕನ್ನಡದಲ್ಲಿ ಬರೀತಾನೆ. ಈ ಚಾವುಂಡರಾಯ ಪುರಾಣದ ವಿಶೇಷತೆ ಏನಂತಂದ್ರೆ, ಇಲ್ಲಿ 24 ತೀರ್ಥಂಕರರ ಉಲ್ಲೇಖ ಇದೆ. ಕನ್ನಡದ ಮೊದಲ ಕೃತಿ ಇದು. 24 ತೀರ್ಥಂಕರರ ಉಲ್ಲೇಖ ಇರತಕ್ಕಂತಹ ಕನ್ನಡದ ಮೊದಲ ಕೃತಿ ಯಾವುದು ಅಂತಂದ್ರೆ ನೀವು ಹೇಳಬೇಕು ಕಣ್ಮುಚ್ಚಿ, ಸರ್ ಅದು ಚಾವುಂಡರಾಯ ಪುರಾಣ. ಅದು ಬೇರೆ ಯಾವುದೂ ಅಲ್ಲ, ಚಾವುಂಡರಾಯ ಪುರಾಣ ಅಂತೇಳಿ ಹೇಳಬೇಕಾಗುತ್ತೆ. ಅದಕ್ಕೆ ಇವನನ್ನ ಗಂಗರಲ್ಲೇ 5 ಸ್ಟಾರ್ ಅಂತ ಯಾಕೆ ಕರಿತೀವಿ? ಗಂಗರಲ್ಲೇ 5 ಸ್ಟಾರ್ ಯಾಕೆ? ಇದೇ ಕಾರಣಕ್ಕೆ. ಎಷ್ಟು ಸಾಧನೆಗಳು ನೋಡ್ರಿ, ಎಷ್ಟು ಸಾಧನೆಗಳಿದೆ ನೋಡ್ರಿ. ಆಮೇಲೆ ಸ್ವತಃ ಕವಿಯಾಗಿದ್ದವನು ತಾನು ಪದ್ಯಗಳನ್ನ, ಗದ್ಯಗಳನ್ನ, ಪುಸ್ತಕಗಳನ್ನ ಬರೆದು ಬಿಡ್ಲಿಲ್ಲ. ಇವನು ಬೇರೆ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲಾ ಕವಿಗಳಿಗೆ ಏನ್ ಮಾಡ್ತಾನೆ? ಆಶ್ರಯವನ್ನ ನೀಡ್ತಾನೆ. ಇವನ ಆಸ್ಥಾನದಲ್ಲಿ ಅಥವಾ ಇವನ ಆಶ್ರಯದಲ್ಲಿ ಅನೇಕ ಕವಿಗಳು ನಮಗೆ ಕಂಡು ಬರ್ತಾರೆ. ಉದಾಹರಣೆಗೆ ಯಾರ್ಯಾರಿಗೆ ಆಶ್ರಯ ನೀಡದ ಅಂತಂದ್ರೆ, ಈ ವ್ಯಾಕರಣಕಾರ ಇದ್ದ ಒಬ್ಬ ಗುಣವರ್ಮ ಅಂತ ಹೇಳಿ.
ವ್ಯಾಕರಣಕಾರ ಗುಣವರ್ಮನಿಗೆ ಆಶ್ರಯ ನೀಡಿದವನು ಯಾರು? ಚಾವುಂಡರಾಯ. ಒಂದು ಇವನ ಗುರು ಒಬ್ಬ ಇದ್ದ ನೇಮಿಚಂದ್ರ ಅಂತ ಹೇಳಿ, ಗುರು ನೇಮಿಚಂದ್ರರಿಗೆ ಆಶ್ರಯವನ್ನ ನೀಡಿದ್ದ. ಈ ನೇಮಿಚಂದ್ರ ಯಾವ ಕೃತಿಯನ್ನ ಬರೀತಾನೆ? ಗೊಮ್ಮಟ ಸಾರ ಅನ್ನೋ ಕೃತಿಯನ್ನ ಬರೀತಾನೆ. ಇವನ್ ನಮ್ಮ ಕವಿ ಚಕ್ರವರ್ತಿ ರನ್ನ ಕೂಡ ಇವನ ಸಮಕಾಲೀನ. ಸೊ ಹೀಗಾಗಿ ಸಾಹಿತ್ಯ ತಾನಷ್ಟೇ ಬರೆಯೋದಲ್ಲ, ಸಾಹಿತಿಗಳಿಗೂ ಕೂಡ ಆಶ್ರಯವನ್ನ ನೀಡ್ತಾನೆ. ಯಾರು? ನಮ್ಮ ಚಾವುಂಡರಾಯ. ಸರ್ ಆಯ್ತಾ ಸರ್, ಇವನು ಸಾಧನೆ 5 ಸ್ಟಾರ್ ಸಾಧನೆ? ಇಲ್ಲ, ಇನ್ನೂ ವಾಸ್ತುಶಿಲ್ಪದ ಸಾಧನೆಗಳನ್ನು ನೀವು ನೋಡೇ ಇಲ್ಲ. ವಾಸ್ತುಶಿಲ್ಪದ ಸಾಧನೆಗಳನ್ನ ಇನ್ನೂ ನೀವು ನೋಡೇ ಇಲ್ಲ. ಯಾವುದು? ಕ್ರಿಸ್ತ ಶಕ 981 82ರಲ್ಲಿ ಶ್ರವಣ ಬೆಳಗೊಳ, ಎಲ್ಲಿ ಬರುತ್ತಿದ್ದು? ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಯಾವುದು? ಗೊಮ್ಮಟೇಶ್ವರ ಮೂರ್ತಿ. ಗೊಮ್ಮಟೇಶ್ವರ ಅಥವಾ ಬಾಹುಬಲಿಯ ಏಕಶಿಲಾ ಮೂರ್ತಿ ನೋಡ್ರಿ. ಇದು ಏಕಶಿಲೆಯಲ್ಲಿ, ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಾಹುಬಲಿಯ ಏಕಶಿಲಾ ವಿಗ್ರಹವನ್ನ ನಿರ್ಮಾಣ ಮಾಡಿಸ್ತಾನೆ. ಯಾವ ಪರ್ವತದಲ್ಲಿ? ವಿಂಧ್ಯಗಿರಿ ಪರ್ವತದಲ್ಲಿ. ಹಾಗಾದ್ರೆ ಸರ್ ಏಕಶಿಲೆ ಅಂತಂದ್ರೆ ಒಂದು 5 ಅಡಿ 10 ಅಡಿ ಇರಬೇಕಲ್ಲ? ಇಲ್ಲ ವಿದ್ಯಾರ್ಥಿಗಳೇ, 57.8 ಅಡಿ ಎತ್ತರದ್ದು. ಯಾವ ಶಿಲೆಯಲ್ಲಿ ಸರ್? ಗ್ರಾನೈಟ್ ಶಿಲೆಯಲ್ಲಿ. ಗ್ರಾನೈಟ್ ಶಿಲೆಯಲ್ಲಿ. ಸರ್ ತಾನೇ ನಿಂತು ಕೆತ್ತಿದನ? ಇಲ್ಲ. ಶಿಲ್ಪಿಯಾರು? ಅರಿಷ್ಟನೇಮಿ. ಶಿಲ್ಪಿಯಾರು? ಅರಿಷ್ಟನೇಮಿ. ಅದ್ಭುತವಾದಂತಹ ಒಂದು ಮೂರ್ತಿ ಇದು. ಇದರ ಪಾದದ ಹತ್ರ ಒಂದು ಕಮಲದ ಇದರ ಪಾದದ ಹತ್ರ ಒಂದು ಕಮಲದ ಬಳ್ಳಿ ಇದೆ. ಕಮಲದ ಬಳ್ಳಿ ಕಂಡು ಬರ್ತದೆ. ಆಮೇಲೆ ಈ ಒಂದು ಬಾಹುಬಲಿ, ಈ ಗೊಮ್ಮಟೇಶ್ವರ ಏನಿದಾನೆ, ಇದಕ್ಕೆ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಅಂತ ನಡೀತದೆ ಅಂತಂದ್ರೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೀತದೆ. ಈಗ ಪ್ರಶ್ನೆ ಟ್ವಿಸ್ಟ್ ಕೊಡಬಹುದು ಅವರು. ಮುಂದಿನ ಮಹಾಮಸ್ತಾಭಿಷೇಕ ಯಾವ ವರ್ಷ ನಡೆಯಲಿದೆ ಅಂತ ಕೇಳಬಹುದು. ಮುಂದಿನ ಮಹಾಮಸ್ತಾಭಿಷೇಕ ಯಾವ ವರ್ಷದಲ್ಲಿ ನಡೀಬಹುದು ಅಂತಂದ್ರೆ ನೀವೇನ್ ಹೇಳಬೇಕು? ಹಿಂದೆ 2018ರಲ್ಲಿ ನಡೆದಿತ್ತು ಸರ್, 2030ರಲ್ಲಿ ನಡೆಯುತ್ತೆ ಅಂತ ಹೇಳಬೇಕು. 2018ರಲ್ಲಿ ನಡೆದಿತ್ತು, ಮುಂದೆ 2030ರಲ್ಲಿ ನಡೀತದೆ. ಗೊತ್ತಿರಬೇಕು. ಅದ್ಭುತವಾದಂತ ಒಂದು ಮೂರ್ತಿ. ಆಕ್ಚುಲಿ ಅವನ ಉದ್ದೇಶ 2 ಇತ್ತು. ಒಂದು, ಅಲ್ಲಿ 2 ಪರ್ವತಗಳಿವೆ. ಆಮೇಲೆ ಇನ್ನೊಂದು ಸಾಧನೆ ಬರ್ಕೊಳ್ರಿ, ಚಾವುಂಡರಾಯ ಬಸದಿ ನಿರ್ಮಾಣ ಮಾಡ್ತಾನೆ. ಆಮೇಲೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ರಿ. ಬಾಹುಬಲಿ ಯಾರು ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಗೊತ್ತಿದೆಯಾ? ಏನು ಸ್ಟೋರಿ ಹೇಳಬೇಕಾ? ಬಾಹುಬಲಿಯ ಕತೆ ನಿಮಗೆ ಗೊತ್ತಿದೆಯಾ? ಏನು ಸ್ಟೋರಿ ಹೇಳ? ಗೊತ್ತಿದೆಯಾ? ಕತೆ ಹೇಳಬೇಕಾ? ಒಂದೇ ನಿಮಿಷದಲ್ಲಿ ಕತೆ ಹೇಳ್ತೀನಿ ನೋಡ್ರಿ. ಈ ಇಕ್ಷ್ವಾಕು ವಂಶ ಇತ್ತು ಎಲ್ಲಿ? ಅಯೋಧ್ಯೆಯಲ್ಲಿ. ಅಯೋಧ್ಯೆಯ ಇಕ್ಷ್ವಾಕು ವಂಶದಲ್ಲಿ ಯಾರು? ಈ ಋಷಭದೇವ ಅಂತೇಳಿ ಗೊತ್ತಿದೆಯಾ? ಋಷಭನಾಥ ಅಂತೇಳಿ ಜೈನ ಧರ್ಮದ ಮೊದಲ ತೀರ್ಥಂಕರ. 1ನೇ ತೀರ್ಥಂಕರ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ? ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. 1ನೇ ತೀರ್ಥಂಕರ ಎಲ್ಲಿ? ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಇವನಿಗೆ ಎಷ್ಟು ಜನ ಮಕ್ಕಳು? 100 ಮಕ್ಕಳು. 1, 2 ಅಲ್ಲ, 100 ಜನ ಮಕ್ಕಳು. ಇದರಲ್ಲಿ ಭರತ ಅಂತ ಹೇಳಿದ್ದ, ಬಾಹುಬಲಿ ಅಂತಿದ್ದ, ಇನ್ನೂ 98 ಮಕ್ಕಳಿದ್ದು. ಋಷಭನಾಥನಿಗೆ ಇನ್ನು ರಾಜ್ಯಾಡಳಿತ ಸಾಕು, ಸನ್ಯಾಸತ್ವ ಸ್ವೀಕರಿಸಬೇಕು ಅಂತೇಳಿ ಋಷಭನಾಥ ಮನೆ ಬಿಟ್ಟು ಹೋಗಬೇಕಾದ್ರೆ ಸಾಮ್ರಾಜ್ಯವನ್ನ 100 ಭಾಗ ಮಾಡಿಬಿಟ್ಟು 100 ಭಾಗಗಳಾಗಿ ಹಂಚಿ ಹೋಗಿಬಿಡ್ತಾನೆ. ಸಾಮ್ರಾಜ್ಯವನ್ನ ಋಷಭನಾಥ ಅಂತಂದ್ರು ಒಂದೇ, ಆದಿನಾಥ ಅಂತಂದ್ರು ಒಂದೇ. ಋಷಭನಾಥ ಅಂತಂದ್ರು ಒಂದೇ, ಆದಿನಾಥ ಅಂತಂದ್ರು ಒಂದೇ.
ಸೊ ಸಾಮ್ರಾಜ್ಯವನ್ನ 100 ಭಾಗ ಮಾಡಿ ಹಂಚಿ ಹೋಗಿಬಿಡ್ತಾನೆ. ಭರತ ಎಲ್ಲಿಂದ ಆಳ್ವಿಕೆ ಮಾಡ್ತಿರ್ತಾನೆ? ಅಯೋಧ್ಯೆಯಿಂದ. ಬಾಹುಬಲಿ ಅಸ್ಮಾಕದಿಂದ ಆಳ್ವಿಕೆ ಮಾಡ್ತಿರ್ತಾನೆ. ಆದ್ರೆ ಭರತ ಏನು ಮಾಡ್ತಾನೆ? ಭರತನಿಗೆ ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷೆ, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಹೇಳಿ. ಸೊ ಭರತ ಏನು ಮಾಡ್ತಾನೆ? ಒಂದು ಯಾಗವನ್ನ ಮಾಡ್ತಾನೆ, ಯಾಗದ ಕುದುರೆಯನ್ನ ಹೊರಡಿಸ್ತಾನೆ. ಯಾಗದ ಕುದುರೆ ಎಲ್ಲಾ ರಾಜ್ಯಗಳಿಗೆ ಹೋಗಿ ಬರ್ತದೆ. 98 ಜನ ಸಹೋದರರು ಏನು ಮಾಡ್ತಾರೆ? 98 ಜನ ಸಹೋದರರು ಏನು ಮಾಡ್ತಾರೆ? ಶರಣಾಗತಿಯನ್ನ ಘೋಷಿಸಿ ಏನ್ ಮಾಡ್ತಾರೆ? ಜೈನ ಮುನಿಗಳಾಗಿ ಬಿಡ್ತಾರೆ. ವಾಪಸ್ ಅಯೋಧ್ಯೆಗೆ ಬರಬೇಕು ಈ ಕುದುರೆ ಅಂದಾಗ ಅದು ಬಾಗಿಲನ್ನ ವಾಪಸ್ ಈ ಅಯೋಧ್ಯೆಯ ಬಾಗಿಲನ್ನ ದಾಟಿ ಒಳಗಡೆ ಹೋಗೋದಿಲ್ಲ. ಯಾಕಂತಂದ್ರೆ ಬಾಹುಬಲಿ ಇನ್ನೂ ಸೋಲು ಒಪ್ಕೊಂಡಿರೋದಿಲ್ಲ. ಬಾಹುಬಲಿ ಬಂದು ಅಯೋಧ್ಯೆಯಲ್ಲಿ ಕೂತಿರ್ತಾನೆ. ಸೊ ಹೀಗಾಗಿ ಅಣ್ಣ ತಮ್ಮಂದರ ನಡುವೆ ಯುದ್ಧ ಶುರುವಾಗುತ್ತೆ. ಆದ್ರೆ ಅವರು ಡಿಸೈಡ್ ಮಾಡ್ತಾರೆ, ನಮ್ಮ ಸೈನಿಕರು ಯಾಕೆ ಸಾಯ್ಬೇಕು, ನಾವಿಬ್ಬರೇ ಯುದ್ಧ ಮಾಡೋಣ ಅಂತೇಳಿ 3 ರೀತಿಯ ಯುದ್ಧಗಳನ್ನ ಮಾಡ್ತಾರೆ. ಜಲಯುದ್ಧ ಅಂಥೇಳಿ, ದೃಷ್ಟಿ ಯುದ್ಧ ಅಂಥೇಳಿ, ಮಲ್ಲ ಯುದ್ಧ ಅಂಥೇಳಿ. ಈ 3 ಯುದ್ಧಗಳಲ್ಲಿ ಯಾರಿಗೆ ಜಯ ಆಗುತ್ತೆ? ಬಾಹುಬಲಿಗೆ ಜಯ ಆಗುತ್ತೆ. ಭರತ ಸೋತ್ ಹೋಗ್ಬಿಡ್ತಾನೆ. ಬಾಹುಬಲಿ ವಿಜಯಿ ಆದರೂ ಕೂಡ ಎಲ್ಲವನ್ನ ತ್ಯಾಗ ಮಾಡಿ ಜೈನ ಸನ್ಯಾಸಿ ಆಗಬೇಕು ಅಂತ ಹೇಳಿ ಹೊರಗಡೆ ಹೋಗ್ಬಿಡ್ತಾನೆ. ನೋಡ್ರಿ, ಎಲ್ಲಾ ಗೆದ್ದವನೇ ಬಿಟ್ಟು ಹೋಗ್ತಾ ಇದ್ದಾನೆ ಇಲ್ಲಿ. ಎಲ್ಲಾ ಗೆದ್ದವನೇ ಸಾಮ್ರಾಜ್ಯವನ್ನ ತ್ಯಜಿಸಿ ಹೋಗ್ತಾ ಇದ್ದಾನೆ ಇಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಬಾಹುಬಲಿ ಹೊರಗಡೆ ಬಂದು ಒಂಟಿ ಕಾಲ ಮೇಲೆ 1 ವರ್ಷ ಆಹಾರ ನೀರು ಇಲ್ಲದೆ ಏನ್ ಮಾಡ್ತಾನೆ? ತಪಸ್ಸು ಮಾಡ್ತಾನೆ ಬಾಹುಬಲಿ. 1 ವರ್ಷ ತಪಸ್ಸು ಮಾಡಿದ್ರು ಕೂಡ ಅವನಿಗೆ ಏನು ಸಿಗೋದಿಲ್ಲ? ಮೋಕ್ಷ ಸಿಗೋದಿಲ್ಲ. 1 ವರ್ಷ ತಪಸ್ಸು ಮಾಡಿದ್ರು ಕೂಡ ಅವನಿಗೆ ಏನು ಸಿಗೋದಿಲ್ಲ? ಮೋಕ್ಷ ಸಿಗೋದಿಲ್ಲ. ಅವನಿಗೆ ಯಾಕೆ ಮೋಕ್ಷ ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಒಂದು ದಿವಸ ಭರತ ಬರ್ತಾನೆ. ಭರತ ಬಂದು ನಮಸ್ಕಾರ ಮಾಡ್ತಾನೆ. ಬಾಹುಬಲಿ, ನನಗೆ ಸಾಮ್ರಾಜ್ಯವನ್ನ ಬಿಟ್ಟು ಕೊಟ್ಟಿಲ್ಲಪ್ಪ ಅಂತೇಳಿ ಬಂದು ಭರತ ಬಂದಾಗ ಅವಾಗ ಬಾಹುಬಲಿ ಗರಿವಾಗುತ್ತೆ. ತನ್ನ ಅಣ್ಣನನ್ನ ತಾನು ಕ್ಷಮಿಸಿಲ್ಲ, ಅವನ ವಿರುದ್ಧ ಅಹಂಕಾರದಿಂದ ನಾನು ನಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಮೋಕ್ಷ ಸಿಗ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅವನಿಗೆ ಅರಿವಾಗಿ ಅವನ ಪಾಪಗಳು ಕಳೆದು ಹೋಗಿ ಕೊನೆಗೆ ಮೋಕ್ಷ ಸಿಗುತ್ತದೆ. ಇದು ಯಾವ ಭರತ ಬಾಹುಬಲಿಯ ಕಥೆ. ಹೀಗಾಗಿ ಭರತ ಅತ್ಯಂತ ಪ್ರಮುಖ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಲ್ಲಿ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿತ್ವ, ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿತ್ವ. ಇನ್ನು ಸಾಕಿನ್ನು ಕಥೆಗಳು ಬೇಡ. ಇನ್ನು ಗಂಗರ ಕೊನೆಯ ದೊರೆ ಯಾರು ಅಂತೇಳಿ ನೋಡಿಬಿಡೋಣ. ಗಂಗರ ಕೊನೆಯ ದೊರೆ ಯಾರು? ರಕ್ಕಸ ಗಂಗಾ ಅಂತ ಹೇಳಿ. ಗಂಗರ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ರಕ್ಕಸ ಗಂಗಾ, ಕೊನೆಯ ಪ್ರಸಿದ್ಧ ದೊರೆ ಅಂತ ಹೇಳ್ಬೋದು. ಇವನನ್ನ ಯಾರು ಸೋಲಿಸಿದ್ರು? ಇವನನ್ನ ಬೇರೆ ಯಾರೂ ಅಲ್ಲ, ಕಲ್ಯಾಣಿ ಚಾಲುಕ್ಯರ ಇಮ್ಮಡಿ ತೈಲಪ್ಪ ಸೋಲಿಸಿದ. ಇಮ್ಮಡಿ ತೈಲಪ್ಪ ಸೋಲಿಸಿ ಗಂಗರ ಸಾಮ್ರಾಜ್ಯವನ್ನ ಅಂತ್ಯಗೊಳಿಸಿದ. ಇಲ್ಲಿಗೆ ಗಂಗರ ರಾಜಕೀಯ ಇತಿಹಾಸ ಮುಗೀತು. ಗಂಗರ ರಾಜಕೀಯ ಇತಿಹಾಸ ಮುಗೀತು. ಮುಂದೆ ಏನಾದರೂ ಗಂಗರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಮುಂದುವರೆದರು. ಯಾರ್ಯಾರಿಗೆ ಗಂಗರ ರಾಜಕೀಯ ಇತಿಹಾಸ ಅರ್ಥ ಆಗಿದೆ ಎಲ್ಲರೂ ಕೂಡ ಒಂದು ಕಮೆಂಟ್ ಮಾಡ್ರಿ. ನಮ್ಮ 5 ಸ್ಟಾರ್ ಗಂಗರ 5 ಸ್ಟಾರ್ ಯಾರು? ಚಾವುಂಡರಾಯ ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಲೈವ್ ಕ್ಲಾಸ್ ನೋಡೋರು, ನಂತರ ಕ್ಲಾಸ್ ನೋಡೋರು. ಆಮೇಲೆ ಯಾರಿಗೆ ಕ್ಲಾಸ್ಗಳು ಇಷ್ಟ ಆಗ್ತಾ ಇದೆ, ಈ ಸರಣಿ ಇಷ್ಟ ಆಗ್ತಿದೆ, ತಪ್ಪದೆ ನಮ್ಮ ಅನ್ಅಕಾಡೆಮಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೆಳೆಯರ ಜೊತೆಗೆ ಲಿಂಕ್ ಶೇರ್ ಮಾಡಿ, ಜೊತೆಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದಿಷ್ಟು ಗಂಗರ ರಾಜಕೀಯ ಇತಿಹಾಸ. ಆದರೆ ಗಂಗರ ಆಡಳಿತದ ಬಗ್ಗೆ ಅಧ್ಯಯನ ಮಾಡೋಣ ಈಗ.
ಗಂಗರ ಆಡಳಿತ. ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ನಾನು ಗಂಗರ ಆಡಳಿತದಲ್ಲಿ. ಇದೆಲ್ಲ ನಿಮ್ಗೆ ಗೊತ್ತಿದೆ. ರಾಜನೇ ಸರ್ವೋಚ್ಚ, ರಾಜನೇ ಅತ್ಯಂತ ಉನ್ನತ ವ್ಯಕ್ತಿ, ರಾಜತ್ವ ವಂಶವಾಹಿಯಾಗಿತ್ತು ಅಂತಂದ್ರೆ ರಾಜನ ನಂತರ. ಆಮೇಲೆ ಇವರಿಗೆ ಬಿರುದುಗಳು, ಇವರ ಬಿರುದುಗಳು ಏನೇನಿದ್ವು? ರಾಜರ ಬಿರುದುಗಳು ಏನೇನಂತಿದ್ದು? ಧರ್ಮ ಮಹಾರಾಜ, ರಾಜ ಮತ್ತು ಧರ್ಮ ರಾಜಾದಿರಾಜ ಅಂತೇಳಿ ಬಿರುದುಗಳನ್ನು ಹೊಂದಿದ್ರು. ನನಗೆ ಗೊತ್ತು ಆಡಳಿತ ಸಮಾಜ ಹೇಳಕತ್ತಂದ್ರೆ ನಿಮ್ಗೆ ಬೇಸರ ಆಗತ್ತೆ, ಬಟ್ ಪ್ರಶ್ನೆಗಳು ಇಲ್ಲಿಂದನೇ ಬರ್ತವೆ. ಓಕೆ, ಇನ್ನು ಇವರ ಮಂತ್ರಿಮಂಡಲದಲ್ಲಿ ಯಾರ್ಯಾರಿದ್ರು? ಮಂತ್ರಿಮಂಡಲದಲ್ಲಿ ಪ್ರಧಾನಿ ಅಂತಂದ್ರೆ ಏನು? ಸರ್ವಾಧಿಕಾರಿ ಡೈರೆಕ್ಟ್ ಇಂಥವು ಪ್ರಶ್ನೆಗಳು ಬರಬಹುದು. ಶ್ರೀಕರ್ಣಿಕ ಅಂತೇಳಿ ಒಂದ್ಸರ್ತಿ ಪ್ರಶ್ನೆ ಕೇಳಿದ್ರು. ಶ್ರೀಕರ್ಣಿಕ ಅಂದ್ರೆ ಯಾರು ಗಂಗರ ಆಡಳಿತದಲ್ಲಿ ಅಂತಂದ್ರೆ, ಶ್ರೀಕರ್ಣಿಕ ಏನ್ ಮಾಡ್ತಿದ್ದ? ಕಂದಾಯ ನೋಡ್ಕೊಳ್ತಾ ಇದ್ದ ಮತ್ತು ಲೆಕ್ಕಪತ್ರ ನೋಡ್ಕೊಳ್ತಾ ಇದ್ದ. ಶ್ರೀಕರ್ಣಿಕ ಕಂದಾಯ ಮತ್ತು ಲೆಕ್ಕಪತ್ರ ನೋಡ್ಕೊಳ್ತಾ ಇದ್ದ. ರಹಸ್ಯಾಧಿಕೃತ ಅಂತೇಳಿ ಬರ್ತಾನೆ. ರಹಸ್ಯಾಧಿಕೃತ ಯಾರು? ರಾಜನ ಆಪ್ತ ಕಾರ್ಯದರ್ಶಿ. ಯಾರು? ರಹಸ್ಯಾಧಿಕೃತ. ರಜ್ಜುಕ ಮಹಾಪಸಾಯತ ಅಂತಿದ್ದ. ಇದನ್ನು ನೀವು ಕೇಳಿರ್ತೀರಿ. ಏನ್ ಸರ್ ಇದು ಮಹಾಪಸಾಯತ ಅಂತಂದ್ರೆ? ಈ ರಾಜನ ವಸ್ತ್ರ ರಕ್ಷಕ ಅಂತೇಳಿ ಕರಿತಿದ್ವಿ ನಾವು. ರಾಜನ ಜೊತೆನೆ ಇರೋನು ಯಾವಾಗಿದ್ರು. ರಜ್ಜುಕ ಅಂತೇಳಿ ಬರ್ತಾ ಇದ್ದ. ರಜ್ಜುಕ ಅಂತಂದ್ರೆ ಯಾವುದಕ್ಕೆ? ಕಂದಾಯ ಅಧಿಕಾರಿ. ಅವನು ಕಂದಾಯ ಅಧಿಕಾರಿಗೆ ನಾವೇನಂತ ಕರಿತಿದ್ವಿ? ರಜ್ಜುಕ ಅಂತ ಹೇಳಿ ಕರಿತಾ ಇದ್ವಿ. ಎಸ್, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಇವು. ನೋಡ್ರಿ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತಂದ್ರೆ ಇವು. ಇನ್ನು ನಗರವನ್ನ ಯಾವ ರೀತಿ ಡಿವೈಡ್ ಮಾಡಿದ್ರಿ ಇವರು? ರಾಜ್ಯವನ್ನ ಯಾವ ರೀತಿ ಡಿವೈಡ್ ಮಾಡಿದ್ರು? ರಾಜ್ಯವನ್ನ ಯಾವ ರೀತಿ ಡಿವೈಡ್ ಮಾಡಿದ್ರು ಅಂತಂದ್ರೆ, ಪ್ರಾಂತ್ಯಗಳನ್ನ ಪ್ರಾಂತ ಅಂತ ಕರಿತಿದ್ರು. ಇವರ ಸಾಮ್ರಾಜ್ಯವನ್ನ ಏನಂತ ಕರಿತಾ ಇದ್ವಿ? ಇವರ ಸಾಮ್ರಾಜ್ಯವನ್ನ ನಾವೇನಂತ ಕರಿತಾ ಇದ್ವಿ? ಗಂಗವಾಡಿ 96,000 ಅಂತ ಹೇಳಿ. 96,000 ಮೋಸ್ಟ್ಲಿ ಗ್ರಾಮಗಳ ಸಂಖ್ಯೆ. ಇನ್ನು ಪ್ರಾಂತಗಳನ್ನ ಪ್ರಾಂತ್ಯ ಅಂತ ಹೇಳಿ ಕರಿತಾ ಇದ್ರು. ಪ್ರಾಂತ್ಯಗಳನ್ನ ಪ್ರಾಂತ್ಯ ಅಂತ ಕರಿತಾ ಇದ್ರು. ಜಿಲ್ಲೆಗಳನ್ನ ಏನಂತೇಳಿ ಕರಿತಾ ಇದ್ರು? ನಾಡು ಅಥವಾ ವಿಷಯ. ಜಿಲ್ಲೆಗಳನ್ನ ನಾಡು ಅಥವಾ ವಿಷಯ ಅಂತ ಹೇಳಿ ಕರಿತಾ ಇದ್ರು. ತಾಲೂಕನ್ನ ಏನಂತ ಕರಿತಾ ಇದ್ರು? ಕಂಪನ. ತಾಲೂಕುಗಳನ್ನ ಕಂಪನ ಅಂತ ಕರಿತಾ ಇದ್ರು. ಇನ್ನು ಗ್ರಾಮಗಳನ್ನ ಗ್ರಾಮ ಅಂತ ಹೇಳನೆ ಕರಿತಾ ಇದ್ರು. ಇನ್ನು ಇವರ ಕಾಲದಲ್ಲಿ ನಗರಗಳ ಮುಖ್ಯಸ್ಥ ಯಾರಾಗಿದ್ರು ಅಂತ ಕೇಳಿದ್ರೆ, ನಗರದ ಮುಖ್ಯಸ್ಥ, ಇದು ಕೂಡ ಪ್ರಶ್ನೆ ಆಗಿದೆ. ಯಾರು? ಪಟ್ಟಣ ಸ್ವಾಮಿ. ನಗರದ ಮುಖ್ಯಸ್ಥ ಯಾರಾಗಿದ್ರು? ಪಟ್ಟಣ ಸ್ವಾಮಿ ನಗರದ ಮುಖ್ಯಸ್ಥ ಆಗಿದ್ದ. ಇನ್ನು ಅಗ್ರಹಾರದ ಮುಖ್ಯಸ್ಥ. ಈ ಅಗ್ರಹಾರ ಅಂತಂದ್ರೆ ಏನು? ಬ್ರಾಹ್ಮಣರ ಒಂದು ಸಂಘಟನೆ ಇದು. ಅಗ್ರಹಾರದ ಮುಖ್ಯಸ್ಥನನ್ನ ಏನಂತೇಳಿ ಕರಿತಿದ್ರು? ಮಹಾಜನ ಅಂಥೇಳಿ, ಮಹಾಜನ ಸಭೆ ಅಂತೇಳಿ ಕರಿತಾ ಇದ್ರು. ಇದರ ಮುಖ್ಯಸ್ಥ ಯಾರು? ಮಹಾಜನ ಅಂತೇಳಿ ಕರಿತಾ ಇದ್ರು. ಓಕೆ, ಇನ್ನೂ ಬಹಳಷ್ಟು ವಿಷಯಗಳಿವೆ. ಇವರ ನೊಳಂಬವಾಡಿ 32,000. ಇವ್ರ ಪ್ರಾಂತಗಳು ಯಾವ್ಯಾವು? ನೊಳಂಬವಾಡಿ 32,000, ಪುನ್ನಾಟ 6,000, ಕೋಲಾಲ 3,000. ಪ್ರಾಂತ್ಯಗಳ ಮುಖ್ಯಸ್ಥ ಯುವರಾಜ. ಗ್ರಾಮದ ಮುಖ್ಯಸ್ಥ ಗಾವುಂಡ. ಗ್ರಾಮದಲ್ಲಿ ತೆರಿಗೆ ಸಂಗ್ರಹ ಮಾಡುವನು ಶಾನುಭೋಗ, ಕಾರಣಿಕ, ತಳವಾರ. ಆಮೇಲೆ ಅನೇಕ ಮಹಿಳೆಯರು ಕೂಡ ಆಡಳಿತದಲ್ಲಿ ಭಾಗವಹಿಸ್ತಿದ್ರು. ಉದಾಹರಣೆಗೆ ಒಂಡನೇ ಬೂತುಗನ ಹೆಂಡತಿ ಚಂದ್ರೋಬಲಬ್ಬೆ ಕುಣಿಗಲ್ ಪ್ರಾಂತದ ಪ್ರಾಂತ್ಯಾಧಿಕಾರಿಯಾಗಿತ್ತು. ಎಲ್ಲ ವಿಷಯಗಳನ್ನ ನಾನು ನೋಟ್ಸಲ್ಲಿ ಬರೆಸ್ತಾ ಇಲ್ಲ, ಬೇಕಾದ್ರೆ ನೀವು ಅದನ್ನ ಕಾಪಿ ಮಾಡ್ತಾ ಹೋಗ್ಬೋದು. ರಿಪೀಟ್ ಮಾಡಿಕೊಂಡು ನೀವು ಬರ್ಕೊಳ್ಬಹುದು.
ಸೊ ಇದಿಷ್ಟು ಇವರ ಆಡಳಿತದ ಬಗ್ಗೆ ಇರತಕ್ಕಂತಹ ಮಾಹಿತಿ. ಓಕೆ. ಇನ್ನು ಯಾವ ಧರ್ಮಕ್ಕೆ ಇವರು ಪೋಷಣೆಯನ್ನ ನೀಡಿದ್ರು? ಜೈನ ಧರ್ಮಕ್ಕೆ ಪೋಷಣೆಯನ್ನ ನೀಡಿದ್ರು. ಜೈನ ಧರ್ಮಕ್ಕೆ ಪೋಷಣೆಯನ್ನ ಮಾಡದಂತವ್ರು. ಇನ್ನು ಸೈನ್ಯದಲ್ಲಿ ಕೂಡ ನೋಡ್ರಿ, ಸೈನ್ಯದಲ್ಲಿ 2-3 ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ. ಸೈನ್ಯ ಅಂತ ಬಂದ ತಕ್ಷಣ ಸೈನ್ಯದ ಮುಖ್ಯಸ್ಥ ಯಾರು? ಮಹಾದಂಡನಾಯಕ ಅಂತ ಹೇಳಿ. ಮಹಾದಂಡನಾಯಕ ಸೈನ್ಯದ ಮುಖ್ಯಸ್ಥ. ಅಶ್ವಪಡೆ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ರು? ತುರುಗಸಹನಿ. ತುರುಗಸಹನಿ ಅಥವಾ ಅಶ್ವಾಧ್ಯಕ್ಷ. ಇನ್ನು ಗಜಪಡೆ ಮುಖ್ಯಸ್ಥನನ್ನ ಏನಂತೇಳಿ ಕರಿತಾ ಇದ್ರು? ಗಜಸಹನಿ ಅಥವಾ ಗಜಾಧ್ಯಕ್ಷ ಅಂತೇಳಿ ಕರಿತಾ ಇದ್ರು. ಗಜಸಹನಿ ಅಥವಾ ಗಜಾಧ್ಯಕ್ಷ ಅಂತೇಳಿ ಕರಿತಾ ಇದ್ರು. ಯಾಕಂದ್ರೆ ನೋಡ್ರಿ, ಗಜ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಇವರ ರಾಜಲಾಂಛನನು ಕೂಡ ಗಜನೆ. ಇನ್ನು ಇವರು ಭೂಕಂದಾಯ ಎಷ್ಟಿತ್ತು? ಭೂಕಂದಾಯ 1/6 ಭೂಮಾಪನಗಳು ಯಾವ್ಯಾವು ಅಂತಂದ್ರೆ ಗಂಗರ ಕೋಲು ಮತ್ತು ಗಂಡ ಬೇರುಂಡ ಕೋಲು ಅಂತೇಳಿ. ಗಂಗರ ಕೋಲು ಮತ್ತು ಬೇರುಂಡ ಕೋಲು ಅಂತೇಳಿ ಕರಿತೀವಿ. ಇನ್ನು ಗಂಗರ ಕಾಲದ ಪ್ರಮುಖ ನಾಣ್ಯಗಳು ಯಾವುದಾಗಿದ್ವು? ಗಂಗರ ಕಾಲದ ಪ್ರಮುಖ ಚಿನ್ನದ ನಾಣ್ಯಗಳು ಗದ್ಯಾನ, ಸುವರ್ಣ ನಿಷ್ಕ, ಗದ್ಯಾನ, ಸುವರ್ಣ ನಿಷ್ಕ, ಇವೆಲ್ಲ ಯಾವ ಚಿನ್ನದ ನಾಣ್ಯಗಳು. ಪೊನ್ ಅಂತೇಳಿ ಒಂದು ನಾಣ್ಯ ಇತ್ತು. ಇನ್ನು ಇವರ ಕಾಲದ ಬೆಳ್ಳಿ ನಾಣ್ಯ ಪನ, ಹಗ, ಕಾಸು, ದ್ರಮ್ಮು, ಇವೆಲ್ಲ ಏನಾಗಿದ್ವು? ಬೆಳ್ಳಿಯ ನಾಣ್ಯಗಳಾಗಿದ್ವು. ಇವೆಲ್ಲ ಏನಾಗಿದ್ವು? ಬೆಳ್ಳಿಯ ನಾಣ್ಯಗಳಾಗಿದ್ವು. ಅಲ್ರೈಟ್. ಇನ್ನು ಇವರ ಕಾಲದ ಪ್ರಮುಖ ಕೃತಿಗಳನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು 3-4 ಕೃತಿಗಳನ್ನು ನಾನು ಹೇಳಬೇಕು. ಯಾವ್ಯಾವ ಕೃತಿಗಳು? 1ನೇ ನಾಗವರ್ಮ ರಕ್ಕಸಗಂಗನ ಆಶ್ರಯದಲ್ಲಿದ್ದ. ಸಾಹಿತ್ಯ 1ನೇ ನಾಗವರ್ಮ ಯಾರ ಆಸ್ಥಾನದಲ್ಲಿದ್ದ? ಇವೆಲ್ಲ ಕೃತಿಗಳು ನಿಮ್ಮ ಕನ್ನಡ ಸಾಹಿತ್ಯಕ್ಕೂ ಬಹಳ ಇಂಪಾರ್ಟೆಂಟ್. ರಕ್ಕಸಗಂಗನ ಆಸ್ಥಾನದಲ್ಲಿದ್ದ. ಇವನು ಬರೆದಂತ ಕೃತಿ ಯಾವುದು? ಛಂದೋಂಬುದಿ ಅಂತ ಹೇಳಿ. ಇವನು ಬರೆದಂತ ಕೃತಿ ಯಾವುದು? ಛಂದೋಂಬುದಿ ಅಂತ ಹೇಳಿ. 1ನೇ ನಾಗವರ್ಮ ಬರೆದಂತ ಕೃತಿ. ಇನ್ನು ಗುಣವರ್ಮ ಯಾವುದು ಬರೀತಾನೆ? ಗುಣವರ್ಮ ಬರೆದಂತ ಕೃತಿ ಯಾವುದು? ಚಾವುಂಡರಾಯನ ಕಾಲದಲ್ಲಿದ್ದ ಇವನು ಶೂದ್ರಕ ಮತ್ತು ಹರಿವಂಶ ಅಂತ ಹೇಳಿ ಕೃತಿಗಳನ್ನ ಬರೀತಾನೆ. ಇವೆಲ್ಲ ಡೈರೆಕ್ಟ್ ಆಗಿ ಹಿಂಗೆ ಕೇಳಿಬಿಡ್ತಾರೆ. ಹೇಮಸೇನ ಯಾವುದು ಬರೀತಾನೆ? ರಾಘವ ಪಾಂಡವೀಯ ಅಂತ ಹೇಳಿ. ಹೇಮಸೇನನ ಕೃತಿ ಯಾವುದು? ರಾಘವ ಪಾಂಡವೀಯ. ಓಕೆ. ದೇವನಂದಿಯ ಪೂಜ್ಯಪಾದ ಅಂತೇಳಿ ಬರ್ತಾರೆ ಗುರುಗಳು. ಪೂಜ್ಯಪಾದರ ಕೃತಿ ಯಾವುದು? ಶಬ್ದಾವತಾರ ಅಂತ ಹೇಳಿ. ಉಳಿದಿದ್ವೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಯಾರು? ನಮ್ಮ 1ನೇ ಮಾಧವ ದತ್ತಕ ಸೂತ್ರ ವೃತ್ತಿಯನ್ನ ಬರೆದ. ದುರ್ವಿನೀತ ಗುಣಾಢ್ಯನ ಒಡ್ಡಕತೆಯನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡದ. 2ನೇ ಶಿವಮಾರ ಗಜಾಷ್ಟಕ ಸೇತುಬಂಧ ಬರೆದ. ಸ್ತ್ರೀ ಪುರುಷ ಗಜಶಾಸ್ತ್ರ ಬರೆದ. ನೇಮಿಚಂದ್ರ ಒಂದು ಹೇಳೋದು ಮರ್ತ, ತ್ರಿಲೋಕಸಾರ. ನೇಮಿಚಂದ್ರನ ಕೃತಿ ಯಾವುದು? ತ್ರಿಲೋಕಸಾರ ಅಂತ ಹೇಳಿ. ತ್ರಿಲೋಕಸಾರ. ಇವನು ದಿವ್ಯಸಾರ ಸಂಗ್ರಹ. ದಿವ್ಯಸಾರ ಸಂಗ್ರಹ ಮತ್ತು ವಾದಿಬಸಿಂಹ ಅಂತಿದ್ದ. ವಾದಿಬಸಿಂಹ ಇವನೇನು ಬರೀತಾನೆ? ಗದ್ಯ ಚಿಂತಾಮಣಿ, ಕ್ಷಾತ್ರ ಚೂಡಾಮಣಿ. ಸರಿ, ಇವನ್ನೆಲ್ಲ ಹೆಂಗೆ ನೆನ್ಪಟ್ಕೊಳ್ಳೋದಂತಂದ್ರೆ ಅಟ್ಲೀಸ್ಟ್ 1 ಸರ್ತಿ ಓದ್ರಿ.
ಒಂದು ಸರ್ತಿ ರಿವಿಷನ್ ಆದ್ರೆ ನಿಮಗೆ ಎಷ್ಟು ನೆನಪುಳಿಬೇಕು ಅಷ್ಟು ನೆನಪುಳಿದು ಬಿಡ್ತಾವ. ಒಂದು ಸರ್ತಿ ನೀವು ನೀಟಾಗಿ ಓದ್ಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೆ ನೀಟಾಗಿ ನೆನಪುಳಿತಾವೆ. ಬಟ್ ನಿಮಗೆಲ್ಲ ನೋಡ್ರಿ, ಇದು ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಒಂದು ಪ್ರಶ್ನೆ ಮಿಸ್ ಆಗ್ಬಾರ್ದು PC ಇಂದ DC ವರೆಗೆ. ಹೌದಾ? ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ. ಕ್ಲಿಯರ್ ಇದೆಯಾ? ಇನ್ನು ಸಾಹಿತ್ಯ ಅಂತೂ ಆಯ್ತು. ಇನ್ನು ಗಂಗರ ಕಲೆ ಮತ್ತು ವಾಸ್ತುಶಿಲ್ಪ. ಇವತ್ತು ಗಂಗರನ್ನ ಮುಗಿಸಿಬಿಡೋಣ. ಗಂಗರ ಕಲೆ ಮತ್ತು ವಾಸ್ತುಶಿಲ್ಪ ಒನ್ಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟು. ಏನು ಇವರ ವಿಶೇಷತೆ ಅಂತಂದ್ರೆ, ಹೆಚ್ಚಾಗಿ ನೋಡ್ರಿ ಗಂಗರು ತಮ್ಮ ವಾಸ್ತುಶಿಲ್ಪದಲ್ಲಿ ಇವರ ಕಟ್ಟಡಗಳು ಗಾರೆ, ಇಟ್ಟಿಗೆ ಮತ್ತು ಕಟ್ಟಿಗೆಗಳನ್ನ ಬಳಸಿದ್ರು. ಕಟ್ಟಿಗೆಗಳನ್ನ ಬಳಕೆ ಮಾಡಿದ್ರು. ಪಲ್ಲವರ ಕಲಾಶೈಲಿಯಿಂದ ಪ್ರಭಾವಿತರಾಗಿದ್ರು. ಪಲ್ಲವ ಶೈಲಿಯ ಪ್ರಭಾವವನ್ನು ಹೊಂದಿದ್ರು. ಹಿಂಗ ನೀವು ಚಾಲುಕ್ಯರ ರೀತಿಯಲ್ಲಿ, ರಾಷ್ಟ್ರಕೂಟರ ರೀತಿಯಲ್ಲಿ ಅದ್ಭುತವಾದದ್ದೇನಿರಲಿಲ್ಲ. ಆಮೇಲೆ ಇಲ್ಲಿ ಯಾಲಿ ಕಂಬಗಳು ಅಂತ ಬರ್ತವೆ. ಯಾಲಿ ಕಂಬಗಳು ಅಂತಂದ್ರೆ ಏನು? ಕಂಬಗಳಲ್ಲಿ ಸಿಂಹದ ಶಿಲ್ಪ. ಆ ಕಂಬದ ಮೇಲೆ ಸಿಂಹ ಇರುತ್ತೆ ನೋಡ್ರಿ, ಅದಕ್ಕೆ ಯಾಲಿ ಕಂಬಗಳು ಅಂತ ಕರಿತೀವಿ. ಇವರ ಪ್ರಮುಖ ದೇವಾಲಯಗಳು ನೋಡ್ರಿ, ಪ್ರಮುಖ ದೇವಾಲಯಗಳು ತಲಕಾಡಿನಲ್ಲಿ. ತಲಕಾಡು ನಿಮಗೆಲ್ಲ ಗೊತ್ತೇ ಇದೆ. ಮರಳು, ಎಲ್ಲಿ ನೋಡಿದ್ರಲ್ಲಿ ಮರಳು ಮರಳು, ನೆನಪಿದೆಯಾ? ಮಾಲಂಗಿ ಮಡಿವಾಗ್ಲಿ, ತಲಕಾಡು ಮರಳಾಗ್ಲಿ, ಮೈಸೂರು ರಾಜ್ಯರಿಗೆ ಮಕ್ಕಳಾಗದಿರ್ಲಿ ಅಂಥೇಳಿ ಅಲಮೇಲಮ್ಮ ಶಾಪ ಕೊಟ್ಟ ಮೇಲೆ ತಲಕಾಡು ಫುಲ್ ಮರಳಾಗ್ಬಿಟ್ಟಿದೆ. ಆದರೂ ಇಲ್ಲಿ 5 ದೇವಾಲಯಗಳು ಸಿಕ್ಕಿವೆ. ಅರಿಕೇಶ್ವರ, ಪಾತಾಳೇಶ್ವರ, ಅರಿಕೇಶ್ವರ, ಪಾತಾಳೇಶ್ವರ, ಕಪಿಲೇಶ್ವರ, ಮರಳೇಶ್ವರ, ಸಾರಿ ಕಪಿಲೇಶ್ವರ ಅಲ್ಲ, ಮರಳೇಶ್ವರ, ವೈದ್ಯನಾಥೇಶ್ವರ, ವೈದ್ಯನಾಥೇಶ್ವರ ಮತ್ತು ನೀತಿ ಮಾರ್ಗೇಶ್ವರ ಅಂತೇಳಿ 5 ದೇವಾಲಯಗಳು ಎಲ್ಲಿ ಸಿಕ್ಕಿವೆ? ತಲಕಾಡಿನಲ್ಲಿ. ಇನ್ನು ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ ಇವರೇ ಕಟ್ಟಿಸಿದ್ದು. ಕೋಲಾರದ ಕೋಲಾರಮ್ಮ ದೇವಾಲಯ ಯಾರು ಕಟ್ಟಿಸಿದ್ದು? ಇವರೇ ಕಟ್ಟಿಸಿದ್ದು. ಓಕೆ. ಮನ್ನೆಯಲ್ಲಿ ಕಪಿಲೇಶ್ವರ, ಮನ್ನೆಯ ಕಪಿಲೇಶ್ವರ ದೇವಾಲಯವನ್ನ ಕಟ್ಟಿಸಿದ್ದು ಕೂಡ ಗಂಗರೇ. ಮನ್ನೆಯಲ್ಲಿ ಇನ್ನೊಂದು ದೇವಾಲಯ ಇದೆ, ಸೋಮೇಶ್ವರ ದೇವಾಲಯ ಕೂಡ ಕಟ್ಟಿಸಿದ್ದೀವ್ರೆ. ಇನ್ನೂ ಹಲವಾರು ದೇವಾಲಯಗಳನ್ನ ಇವರು ಕಟ್ಟಿಸಿದ್ದಾರೆ. ನನ್ನ ಹೆಸರುಗಳನ್ನ ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ವರುಣಾದಲ್ಲಿ ಮಹಾಲಿಂಗೇಶ್ವರ ದೇವಾಲಯ, ಬೇಗೂರಿನಲ್ಲಿ ನಾಗೇಶ್ವರ ದೇವಾಲಯ, ನಂದಿ ಭೋಗನಂದೀಶ್ವರ ದೇವಾಲಯ ನಂದಿ ಬೆಟ್ಟದಲ್ಲಿ. ಇವು ಕೂಡ ಬಹಳ ಇಂಪಾರ್ಟೆಂಟು. ಯಾರ್ಯಾರು ಗೊತ್ತಿಲ್ಲ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ರಿ. ಶಾಪದ ಬಗ್ಗೆ ಏನಿಲ್ಲ, ಸೈಂಟಿಫಿಕ್ ರೀಸನ್ ಇಲ್ಲ, ಆಗಿದೆ ಅದು. ಅದೇನೋ ಹೇಳ್ತಾರಲ್ಲ, ನಾವು ಏನು ಹೇಳಿರ್ತೀವಿ ಕೆಲವೊಮ್ಮೆ ಆಗಿಬಿಡ್ತದೆ, ಅವಾಗ ನಮ್ಮನ್ನೇ ಜ್ಯೋತಿಷಿಗಳು ಭವಿಷ್ಯ ಹೇಳೋರು ಅಂತ ಹೇಳ್ತಾರೆ. ಸೊ ಹೀಗಾಗಿ ಅದನ್ನೇನು ನಂಬಕ್ ಬರೋದಿಲ್ಲ. ಇನ್ನು ಇವರ ಕಾಲದಲ್ಲಿ ಅನೇಕ ಸ್ತಂಭಗಳು ಮತ್ತು ಕಂಬಗಳು ಕಂಡು ಬರ್ತವೆ. ಕಲ್ಲುಗಳು ಅಂತೇಳಿ ಕರಿತೀವಿ ನಾವು. ಇದನ್ನ ಬಹಳ ಜನಗೆ ಗೊತ್ತಿರೋದಿಲ್ಲ. ಯಾವುದು? ಮಾಸ್ತಿಗಲ್ಲು ಅಂತ ಬರ್ತಾವ, ಗೊತ್ತಾ? ಇದು ಪ್ರಶ್ನೆ ಆಗಿತ್ತು ರೀಸೆಂಟ್ ಆಗಿ. ಮಾಸ್ತಿಗಲ್ಲು ಅಂತೇಳಿ ಬರ್ತಾವ. ಮಾಸ್ತಿಗಲ್ಲು ಯಾರಿಗೆ ನಿರ್ಮಾಣ ಆಗೋದಿದು? ಈ ಸತಿ ಸಹಗಮನ ಮಾಡಿ, ಯಾರು ಸತಿ ಸಹಗಮನ ಮಾಡಿದ ಮಹಿಳೆಯರಿಗೆ ಅವರ ಸಮಾಧಿಯನ್ನ ಏನಂತ ಕರೀತಾರೆ? ಮಾಸ್ತಿಗಲ್ಲು. ಇನ್ನು ನಿಷದಿಗಲ್ಲು ಅಂತ ಬರ್ತಾವ. ನಿಷದಿಗಲ್ಲು ಅಂತಂದ್ರೆ ಈ ಸಲ್ಲೇಖನ ವೃತ್ತ ಕೈಗೊಂಡು ಸಲ್ಲೇಖನ ವೃತ್ತ ಮಾಡಿದಂತಹ ಜೈನ ಸನ್ಯಾಸಿಗಳ ಸಮಾಧಿಯನ್ನ ನಾವೇನಂತ ಕರಿತೀವಿ? ನಿಷದಿಗಲ್ಲು ಅಂತೇಳಿ ಕರಿತೀವಿ. ಇನ್ನು ಮಾನಸ್ತಂಭಗಳು ಅಂತ ಬರ್ತಾವ, ನೆನಪಿರಲಿ. ಮಾನಸ್ತಂಭಗಳು ಅಂತಂದ್ರೆ ಏನು? ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಿದ್ದೆವು.
ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳಿವು. ಇವಕ್ಕೇನಂತ ಕರಿತೀವಿ? ಮಾನಸ್ತಂಭ. ಓಕೆ. ಕೆಲವೊಂದು ಸರ್ತಿ ತ್ಯಾಗದ ಬ್ರಹ್ಮದೇವ ಸ್ತಂಭ ಅಂತ ಬರುತ್ತೆ, ಶ್ರವಣ ಬೆಳಗೊಳದಲ್ಲಿದೆ ನೋಡ್ರಿ. ತ್ಯಾಗದ ಬ್ರಹ್ಮದೇವ ಸ್ತಂಭ ಅಂತಂದ್ರೆ ಏನು? ಈ ಸ್ತಂಭವನ್ನ ಯಾರಿಗೆ? ಬ್ರಹ್ಮನಿಗೆ ಅರ್ಪಿಸಲಾಗಿರ್ತದೆ. ಇನ್ನು ವೀರಗಲ್ಲು ಅಂತ ಬರ್ತಾವ. ವೀರಗಲ್ಲು, ವೀರಗಲ್ಲು ಅಂತಂದ್ರೆ ಏನು? ಯುದ್ಧದಲ್ಲಿ ಮಡಿದ ಶೂರರಿಗೆ. ಯುದ್ಧದಲ್ಲಿ ಮಡಿದ ಶೂರರಿಗೆ ಏನಂತ ಕರಿತೀವಿ? ವೀರಗಲ್ಲು ಅಂತ ಕರೀತಾನೆ. ಅದಕ್ಕೆ ಫರ್ಗೂಸನ್ ಏನಂತ ಹೇಳ್ತಾನೆ? ಭಾರತೀಯ ವಾಸ್ತುಶಿಲ್ಪದಲ್ಲಿ ಗಂಗ ಸ್ತಂಭಗಳಿಗಿಂತ ಉತ್ತಮ ನಿದರ್ಶನ ಬೇರೊಂದಿಲ್ಲ ಅಂತ ಹೇಳಿ. ಫರ್ಗೂಸನ್ನು, ಇವನ್ ವಿ ಎ ಸ್ಮಿತ್, ಇವ್ರ ಕಂಬಗಳು ಅಂತಂದ್ರೆ ಶಾಕ್ ಆಗ್ಬಿಟ್ಟಿದ್ರು. ಭಾರತೀಯ ವಾಸ್ತುಶಿಲ್ಪದಲ್ಲಿ ಗಂಗರ ಸ್ತಂಭಗಳಿಗಿಂತ ಉತ್ತಮ ನಿದರ್ಶನ ಮತ್ತೊಂದಿಲ್ಲ. ಉತ್ತಮ ನಿದರ್ಶನ ಮತ್ತೊಂದಿಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಕಂಬದ ಅರ್ಥ ತಿಳ್ಕೊಂಡ್ಬಿಡ್ರಿ ಸಾಕು. ನಾಳೆ ಎಕ್ಸಾಮಿಗೆ ಏನಂತ ಕೇಳ್ತಾರೆ? ನಾಳೆ ಎಕ್ಸಾಮಿಗೆ ಏನಂತ ಕೇಳ್ತಾರೆ? ಇವನ್ನೇ ಕೇಳಿಬಿಡ್ತಾರೆ. ನಿಷದಿಗಲ್ಲು ಎಂದರೇನು? ಸರಿ, ಎಲ್ಲಿ ಬಂದಿತ್ರಿ ಸಿಲೆಬಸ್ನಲ್ಲಿ? ಇಲ್ಲ, ಇಲ್ಲಿ ತಿಳ್ಕೊಂಡ್ಬಿಡ್ಬೇಕು ನೀವು ಗಂಗರ ಸ್ತಂಭಗಳು. ಆಮೇಲೆ ಇವ್ರ ಕಾಲದ ವಿಗ್ರಹಗಳು ಅಂತಂದ್ರೆ ನಾನೇನೇ ನಿಮ್ಗೆ ಎಕ್ಸ್ಟ್ರಾ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಬಾಹುಬಲಿ, ಗುಮ್ಮಟೇಶ್ವರ. ಈ ಗುಮ್ಮಟೇಶ್ವರದ ಬಗ್ಗೆ ಡಾಕ್ಟರ್ ಎಂ ಶೇಷಾದ್ರಿ ಇತಿಹಾಸಕಾರ ಹೇಳ್ತಾರೆ, ಪ್ರಾಚೀನ ಕರ್ನಾಟಕದ ಮೂರ್ತಿ ಶಿಲ್ಪದ ಅತ್ಯಂತ ಭವ್ಯ ಸಾಧನೆಗಳಲ್ಲಿ ಒಂದು ಬಾಹುಬಲಿ ವಿಗ್ರಹ ಅಂತೇಳಿ. ಯಾರು ಹೇಳಿದ್ರು? ಡಾಕ್ಟರ್ ಎಂ ಶೇಷಾದ್ರಿ ಅವರು. ಪ್ರಾಚೀನ ಕರ್ನಾಟಕದ ಮೂರ್ತಿ ಶಿಲ್ಪದ ಅತ್ಯಂತ ಭವ್ಯ ಸಾಧನೆಗಳಲ್ಲಿ ಒಂದು ಅಂತ. ವಿ ಎಸ್ ಅಗರ್ವಾಲ್ ಅವರು ಹೇಳ್ತಾರೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಲಾಕೃತಿಗಳಲ್ಲಿ ಅಥವಾ ಶಿಲ್ಪಗಳಲ್ಲಿ ಒಂದು ಯಾವುದು? ಬಾಹುಬಲಿ ವಿಗ್ರಹ. ಎಂ ವಿ ಕೃಷ್ಣರಾವ್ ಹೇಳ್ತಾರೆ, ಬಾಹುಬಲಿ ವಿಗ್ರಹವನ್ನ ನೋಡಿದ್ರೆ ಅದು ಒಂದು ಲೌಕಿಕ ಪ್ರಪಂಚವನ್ನೇ ಮರೆತು ಜ್ಞಾನ ತಪಸ್ಸಿನ ಸಂಕೇತವಾಗಿ ಕಾಣ್ತದೆ. ಜ್ಞಾನ ತಪಸ್ಸಿನ ಸಂಕೇತವಾಗಿ ಕಾಣ್ತದೆ ಅಂತೇಳಿ ಎಂ ವಿ ಕೃಷ್ಣರಾವ್ ಅವರು ಹೇಳ್ತಾರೆ. ಹೀಗೆ ಗಂಗರು ವಾಸ್ತುಶಿಲ್ಪದಲ್ಲೂ ಕೂಡ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ರು. ಛಾಪು ಅಂದ ತಕ್ಷಣ ನೆನಪಾಯ್ತು, ಇವತ್ತಿಗೆ ಗಂಗರ ತರಗತಿ ಮುಗೀತು. ಎಲ್ಲಾ ಗಂಗರ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಮುಖ ವಿಷಯಗಳನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ವಿದ್ಯಾರ್ಥಿಗಳೇ, ಈ ತರಗತಿಯನ್ನ ನೀವು ಎಷ್ಟು ಲೈಕ್ ಮಾಡ್ತಿರಲ್ಲ ಅಷ್ಟು ಇನ್ನಷ್ಟು ತರಗತಿಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನು ಮಾಡ್ರಿ, ಈ ತರಗತಿಗೆ ಒಂದು ಲೈಕ್ ಅನ್ನ ಕೊಡಿ. ನಿಮ್ಮ ಗೆಳೆಯರ ಜೊತೆಗೆ ಇದನ್ನ ಶೇರ್ ಮಾಡ್ರಿ, ನಿಮ್ಮ ಗೆಳೆಯರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗುಂಪಿಗೆ. ಇದರ PDF ನೋಟ್ಸ್ ಅನ್ನ ಕೂಡ ನಾನು ನಮ್ಮ ಗ್ರೂಪ್ ನಲ್ಲಿ ಹಾಕಿರ್ತೀನಿ. ಸೊ ನೀವು ಆ ಗ್ರೂಪ್ ನಲ್ಲೂ ಕೂಡ ಇದರ PDF ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಎಷ್ಟು ಜನರಿಗೆ ಈ ಕ್ಲಾಸ್ ಮುಟ್ಟಿಸ್ತೀರಿ ಅಷ್ಟು ಹೆಚ್ಚು ಉಚಿತ ತರಗತಿಗಳನ್ನು ಯೂಟ್ಯೂಬ್ ನಲ್ಲಿ ಮಾಡಲಿಕ್ಕೆ ನನಗೆ ಅವಕಾಶ ಆಗುತ್ತೆ. ಸೊ ಅವಕಾಶ ಮಾಡಿಕೊಡ್ಬೇಕಾದವ್ರು ಬೇರೆ ಯಾರು ಅಲ್ಲ, ನೀವೇ. ಮತ್ತೆ ಮುಂದಿನ ತರಗತಿಗಳಲ್ಲಿ ನಾಳೆ 8:30 ಬಾದಾಮಿ ಚಾಲುಕ್ಯರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿನ. ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.